ಈಗ ಬೆಂಗಳೂರು ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ ಎರಡು ಕ್ವಾರಿಲಿ ಕುಸಿತ ಆಗಿದೆ ಅಂತೇಳಿ ವರದಿ ಬಂದಿದೆ. ಸುಮಾರು 6ರಿಂದ 7 ಜನಕ್ಕೆ ಮಣ್ಣಲ್ಲಿ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂಥೇಳಿ ಮಾಹಿತಿ ಬಂದಿದೆ. ಒಂದು 2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸನ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲಾಗಿ ರಿಪೋರ್ಟ್ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನು ಮಾಡಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜಾಗೃತಿ ಕ್ರಮ ಕೈಗೊಳ್ಳಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ವರದಿನ ನಾನು ತರಿಸ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂಥೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ಸ್ಥಳೀಯ ಶಾಸಕರು ಆರೋಪಿಸೋ ಪ್ರಕಾರ ಸರ್, ಹಿಂದೆ ಚಿರತೆ ಇದೇ ಥರ ಬ್ಲಾಸ್ಟ್ ಆಗಿ ಚಿರತೆ ಸತ್ತೋಗಿತ್ತು. ಹಾಗೂ ಅರಣ್ಯಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ರು. ಇದು ಸೀರಿಯಸ್ ಆಗಿ ಆಗಲಿಲ್ಲ, ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ. ನಮ್ಮ MLA ಕೂಡ ತಿಳಿಸಿದ್ದಾರೆ, ನಾನು ಅಫಿಷಿಯಲಾಗಿ ರಿಪೋರ್ಟ್ ತರಿಸ್ಕೊಂಡೇ ನಾನು ಮಾತಾಡ್ತೀನಿ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟು ಮಾಹಿತಿ ಬರಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಭಾಳ ಮುಖ್ಯ ನನಗೆ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗಬಾರ್ದು. ಇದು ಭಾಳ ನಾವು ಜಾಗೃತರಾಗಿ ಕೆಲಸ ಮಾಡಬೇಕು.